ಹಾಯ್ ಹಲೋ ನಮಸ್ಕಾರ ದೇವರು ಎಲ್ರು ಹೇಗಿದ್ದೀರಾ? ಸುಮಾರು ದಿನ ಆಯಿತು ವಿಡಿಯೋ ಬಿಟ್ಟು. ಒಂದು ವಿಷಯ ಇವತ್ತು ಎಲ್ರಿಗೂ ತಿಳಿಸೋಕೆ ಬಂದಿದ್ದೀನಿ. ಏನಂದ್ರೆ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಪ್ಪ. ನಾನು ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೆ ಏನಂದರೆ ಇನ್ಫಾರ್ಮೇಷನ್ ನನ್ನ ಕೈಲಾದಷ್ಟು ನಾನು ಕೊಡ್ತಾ ಇರ್ತೀನಿ. ಏನು ಅಂದರೆ ನರೇಂದ್ರ ಮೋದಿ ಅವರು ಈ ನೋಟ್ ಬ್ಯಾನ್ ಮಾಡಿ ಹೊಸ ನೋಟ್ ಕೊಟ್ಟರು. ಆ ಹೊಸ ನೋಟಲ್ಲಿ ಕೋಟ ನೋಟ್ ಬಂದೋಗ್ಬಿಡ್ತು ಗುರು. ಯಾವ ಥರ ಐತೆ ಅಂದರೆ ನಿಜವಾಗ್ಲೂ ಕಂಡಿಡಿಯೋಕ್ಕಾಗಲ್ಲ. ನನಗೆ ಮೊನ್ನೆ ಹಾಸನದಲ್ಲಿ ಯಾರೋ ಕೊಟ್ಬಿಟ್ರು, ಯಾಮಾರ್ಬಿಟ್ಟೆ ಮಾತ್ರ. ₹100 ಯಾರದು ನಾನು ನೋಡಿರಲಿಲ್ಲ, ಮನೆಗೆ ಬಂದು ಅಬ್ಸರ್ವ್ ಮಾಡಿದೆ. ತೋರಿಸ್ತೀನಿ ನೋಡಿ. ಎರಡು ₹100 ನೋಟೆ, ಎರಡು ₹100 ನೋಟೆ, ಏನು ಡಿಫ್ರೆಂಟ್ ಇಲ್ಲ. ಎರಡು ₹100 ನೋಟೆ ಕೊಟ್ಟರೆ ಸುಮ್ಮನೆ ತಗೊಳ್ತಾರೆ. ಬೇಕನಾ? ಬನ್ನಿ, ಇದು ಏನು ಅಂತ ಫುಲ್ ಜೂಮ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆಲ್ಲ ಒಂದು ಚಾಲೆಂಜ್ ಏನು ಅಂದರೆ, ಇಲ್ಲಿ ಎ ಮತ್ತು ಬಿ ಅಂತ ಬರೆದಿದ್ದೀನಿ. ಅದರಲ್ಲಿ ಎ ನಿಜವಾದ ನೋಟ ಇಲ್ಲ ಬಿ ನಿಜವಾದ ನೋಟ ಅಂತ ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರಿಗೆ ಗೊತ್ತಾಗುತ್ತೆ ಅಂತ. ಸರಿ, ಎಲ್ಲ ಕೇಳ್ಬೋದು ನಿಜ ಸುಳ್ಳು ಅಂತ. ಅದು ಹೆಂಗೆ ಹೇಳ್ತೀರಾ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತೈತೆ ಅಂದ್ಕೊಳ್ತೀನಿ. ನೋಡಿ, ಗಾಂಧಿ ತಾತ ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ನೋಟ್ ಒಳಗಡೆ. ಸರಿನಾ? ಕಾಣಿಸ್ತಿದ್ದಾರೆ ತಾನೆ? ಇದು ಒರಿಜಿನಲ್ ನೋಟು, ಪಕ್ಕ 100% ಇದು ಒರಿಜಿನಲ್ಲೇ, ಪಕ್ಕ ಗ್ಯಾರಂಟಿ ಕೊಡ್ತೀನಿ ನಾನು. ಆದರೆ ಇನ್ನೊಂದು ಡೂಪ್ಲಿಕೇಟ್ ನೋಟ್ಸ್ ತೋರಿಸ್ತೀನಿ. ನೋಡಿರಾ? ಏನಿಲ್ಲ, ಗಾಂಧಿ ತಾತನೂ ಇಲ್ಲ, 100 ಅಂತಲೂ ಬರಲಿಲ್ಲ. ಸೇಮ್ ₹100 ನೋಟ್ ಹೇಗಿತ್ತು ಹಾಗೇ ಮಾಡಿದ್ದಾರೆ. ಅದು ಮಳೆ ನೆನ್ಕೊಬಂದ್ಬಿಟ್ಟೆ, ಅದರಿಂದಾಗಿ ಸ್ವಲ್ಪ ಹೊರದೋಗ್ಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಇದರ ಇನ್ನೊಂದು ತೋರಿಸ್ತೀನಿ ನೋಡಿ. ಅಲ್ಲಿ ಲೈನ್ ಇದೆ ನೋಡಿ, ಇದು RBI ಲೈನ್. ಆ ಲೈನ್ ಫುಲ್ಲು ವೈಟ್ ಗೀಟ್ ಹತ್ರನೂ ಇದೆ, ಲಾಸ್ಟ್ ಇಲ್ಲಿ ಎಂಡಿಂಗ್ ಇದೆ ನೋಡಿ, ಇಲ್ಲಿವರೆಗೂ ಇದೆ. ಇದು ನಿಜವಾದ ನೋಟೆ ಪಕ್ಕ. ಆದರೆ ಈ ಕೋಟನ್ ನೋಟಲ್ಲಿ ನೋಡಿ ಹೇಗಿದೆ, ಏನಿಲ್ಲ ಮಾತ್ರ. ಸ್ವಲ್ಪ ನೆಂದಿದೆ, ಅದರಿಂದ ಸ್ವಲ್ಪ ಬ್ಲರ್ ಆಗ್ತಿದೆ ಅಷ್ಟೇ. ಮೊದಲು ಚೆನ್ನಾಗಿತ್ತು, ಸೇಮ್ ನೋಟ್ ಹಂಗೆ ಕಾಣಿಸ್ತಿತ್ತು ಮಾತ್ರ. ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊಡೋದೇನು ಅಂದರೆ, ಈ ವಿಡಿಯೋ ತೋರಿಸಿದ ಮೇಲೆ ಸುಮಾರು ಜನಕ್ಕೆ ಅರ್ಥ ಆಗಿರ್ಬೋದು, ಕೆಲವು ಜನಕ್ಕೆ ಅರ್ಥ ಆಗಿಲ್ದಲೇ ಇರ್ಬೋದು. ಆದರೆ ಈಗ ಹೇಳ್ತಾ ಇದ್ದೀನಿ ಓಪನ್ ಆಗಿ, ಈ ₹100 ನೋಟಾಗಲಿ ಯಾವುದೇ ನೋಟಾಗಲಿ ತಗೋಬೇಕಾದ್ರೆ ಮೊದಲು ಈಗ ಹಿಡ್ದು ನೋಡಿ, ಗಾಂಧಿ ತಾತ ಅಥವಾ ಇಲ್ಲಿ ಪಕ್ಕದಲ್ಲ 100 ಅಂತ ಬಂದಿರಬೇಕು. ಇದು RBI ಲೈನ್ ಇದೆಯಲ್ಲ, ಅದು ಫುಲ್ ಇರಬೇಕು, ವೈಟ್ ಗೀಟು ವೈಟ್ ಪಟ್ಟಿವರೆಗೂ ಆಗಿದ್ರೆ ಮಾತ್ರ ತಗೊಳ್ಳಿ. ಯಾಮಾರ್ಸೋರು ಜಾಸ್ತಿ ಇದ್ದಾರೆ. ಇದರಿಂದ ನಾನು RBIಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ. ಏನು ಅಂದರೆ, ದಯವಿಟ್ಟು ಈ ಕೋಟಾ ನೋಟ್ ಯಾರು ಪ್ರಿಂಟ್ ಮಾಡ್ತಿದ್ದಾರೆ ದಯವಿಟ್ಟು ಬ್ಯಾನ್ ಮಾಡಬೇಕು, ದಯವಿಟ್ಟು ಹುಡುಕಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿತಿದೆ. ಇನ್ನೂ ಇದೇ ಥರದ ಸಮಾಜಕ್ಕೆ ಗೊತ್ತಿಲ್ಲದಂತಹ ಚಟುವಟಿಕೆಗಳು ನಡೀತಾ ಇರ್ಬೋದು. ಅದೆಲ್ಲ ನನಗೆ ಗೊತ್ತಿರೋ ಹಾಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಇದೇ ಥರ ವಿಡಿಯೋವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.